ಮಂಗಳೂರಿನಲ್ಲಿ ಗೋಡೆ ಕುಸಿದು 3 ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದುರಂತದಲ್ಲಿ ಮೃತಪಟ್ಟ ಕುಟುಂಬಕ್ಕೆ ಪರಿಹಾರ ವಿತರಣೆಯಾಗಿದೆ. ತಲಾ 5 ಲಕ್ಷ ರೂಪಾಯಿ ಪರಿಹಾರ ವಿತರಿಸಲಾಗಿದೆ. ಮೃತರ ಕುಟುಂಬಸ್ಥರಿಗೆ ಪರಿಹಾರ ಚೆಕ್ ವಿತರಣೆ ಆಗಿರುವಂತದ್ದು. ನಿನ್ನೆ ತಡೆಗೋಡೆ ಕುಸಿದ ದುರಂತದಲ್ಲಿ ಮೃತಪಟ್ಟ ಕುಟುಂಬಕ್ಕೆ ಪರಿಹಾರ ವಿತರಣೆ ಆಗಿರುವಂತದ್ದು. ಇನ್ನು ಮೃತಪಟ್ಟ ಸದಸ್ಯರಿಗೆ ತಲಾ 5 ಲಕ್ಷ ರೂಪಾಯಿಗಳ ಪರಿಹಾರವನ್ನ ನೀಡಲಾಗಿರುವಂತದ್ದು. ಪರಿಹಾರದ ಮೊತ್ತದ ಚೆಕ್ಗಳನ್ನು ಜಿಲ್ಲಾಡಳಿತ ವಿತರಿಸಿರುವಂತದ್ದು. ಸರ್ಕಾರದಿಂದ ದುರಂತದಲ್ಲಿ ಗಾಯಗೊಂಡಿರುವಂತವರಿಗೆ ಸಂಪೂರ್ಣ ಚಿಕಿತ್ಸಾ ವೆಚ್ಚವನ್ನ ನೋಡಿಕೊಳ್ಳಲಾಗ್ತಾ ಇದೆ. ಸಚಿವ ಯುಟಿ ಖಾದರ್ ಅವರಿಂದ ಪರಿಹಾರದ ಚೆಕ್ ವಿತರಣೆ ಆಗಿರುವಂತದ್ದು. ದಕ್ಷಿಣ ಕನ್ನಡ ಡಿಸಿ ದರ್ಶನ್, ಸಿಇಒ ಹಾಗೆ ಜಿಲ್ಲಾ ಎಸ್ಪಿ ಕೂಡ ಈ ಒಂದು ವಿತರಣೆಯ ಸಮಯದಲ್ಲಿ ಉಪಸ್ಥಿತರಿದ್ದರು. ಘಟನಾ ಸ್ಥಳಕ್ಕೆ ಸಚಿವ ಯುಟಿ ಖಾದರ್ ಅವರು ಭೇಟಿ ನೀಡಿ ಈ ಚೆಕ್ ವಿತರಣೆಯನ್ನ ಮಾಡಿರುವಂತದ್ದು. ನಿನ್ನೆ ಮಂಗಳೂರಿನಲ್ಲಿ ಮಳೆ ಸುರಿದ ಕಾರಣ ಗುಡ್ಡ ಕುಸಿತದಿಂದ ಮನೆ ಗೋಡೆ ಕುಸಿದು 3 ಸಾವನ್ನಪ್ಪಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆಯೇ ಪರಿಹಾರ ಘೋಷಣೆಯಾಗಿತ್ತು. ಈಗ ಅದರ ಚೆಕ್ ವಿತರಣೆ ಕೂಡ ಆಗಿರುವಂತದ್ದು. ಇಲ್ಲಿ ಕೆಲವೊಂದಿಷ್ಟು ಜನ ಈ ಒಂದು ಪ್ರಕರಣದಲ್ಲಿ ಗಾಯಕ್ಕೆ ಒಳಗಾಗಿದ್ರು. ಅವರನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಈ ಚಿಕಿತ್ಸೆಯ ಮೊತ್ತವನ್ನ, ಇದರ ಖರ್ಚನ್ನ ಸರ್ಕಾರವೇ ವಹಿಸಿಕೊಂಡಿರುವಂತದ್ದು. ನಿನ್ನೆ ಸಚಿವ ಯುಟಿ ಖಾದರ್ ಅವರು ಇದರ ಬಗ್ಗೆ ಸೂಚನೆಯನ್ನ ಕೂಡ ನೀಡಿದ್ರು. ತಕ್ಷಣವೇ ಮೃತರ ಕುಟುಂಬಕ್ಕೆ ಪರಿಹಾರ ಘೋಷಣೆಯಾಗಬೇಕು ಅಂತೇಳಿ ಅದರ ಸಂಬಂಧ ಈಗ ಚೆಕ್ ವಿತರಣೆ ಆಗಿರುವಂತದ್ದು. ಈ ಒಂದು ಚೆಕ್ ವಿತರಣಾ ಸಮಯದಲ್ಲಿ ದಕ್ಷಿಣ ಕನ್ನಡ ಡಿಸಿ ದರ್ಶನ್ ಅವರು, ಸಿಇಒ ಹಾಗೆ ಜಿಲ್ಲಾ ಎಸ್ಪಿ ಕೂಡ ಉಪಸ್ಥಿತರಿದ್ದರು. ನಿನ್ನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ಇಲ್ಲಿ ಎಲ್ಲ ಅವಶೇಷಗಳ ಅಡಿ ಸಿಲುಕಿದವರನ್ನ ಹೊರತೆಗೆದು ಅವರನ್ನು ಆಸ್ಪತ್ರೆಗೆ ದಾಖಲಿಸುವುದಾಗಲಿ, ಇನ್ನೊಂದು ಕಡೆ ಮೃತಪಟ್ಟ ಕುಟುಂಬದಕ್ಕೆ ಯಾವ ರೀತಿಯಾಗಿ ಪರಿಹಾರ ಘೋಷಣೆ ಆಗಬೇಕು, ವಿತರಣೆ ಆಗಬೇಕು, ಸಂಪೂರ್ಣವಾಗಿ ಇದರ ಬಗ್ಗೆ ನಿಗಾ ವಹಿಸಲಾಗಿದೆ. ಇಲ್ಲಿ ಸಚಿವ ಯುಟಿ ಖಾದರ್ ಅವರು ದೆಹಲಿಗೆ ಪ್ರವಾಸವನ್ನ ಬೆಳೆಸಬೇಕಿತ್ತು. ಅದನ್ನು ಕೂಡ ಮೊಟಕುಗೊಳಿಸಿ ಈ ಸ್ಥಳಕ್ಕೆ ಭೇಟಿ ನೀಡಿರುವಂತದ್ದು. ಈ ಒಂದು ಘಟನಾ ಸ್ಥಳವನ್ನ ಸಂಪೂರ್ಣವಾಗಿ ಪರಿಶೀಲನೆಯನ್ನ ಮಾಡಿದ್ದಾರೆ. ಇದರ ಬಗ್ಗೆ ಮಾಹಿತಿಯನ್ನ ತೆಗೆದುಕೊಳ್ಳುವಂತ ಕೆಲಸ ಕೂಡ ಮಾಡಿದ್ದಾರೆ. ನಿನ್ನೆಯೇ ಇದರ ಬಗ್ಗೆ ಅವರು ಕ್ರಮವನ್ನ ಕೈಗೊಂಡಿದ್ರು. ನಾನು ಸ್ಥಳಕ್ಕೆ ಭೇಟಿ ನೀಡ್ತೀನಿ ಅಂತ ಹೇಳಿದ್ರು. ಅದೇ ರೀತಿಯಾಗಿ ಈಗ ಸ್ಥಳಕ್ಕೆ ಭೇಟಿ ನೀಡಿ ಚೆಕ್ ವಿತರಣೆಯನ್ನು ಕೂಡ ಮಾಡಿರುವಂತದ್ದು. ನಿನ್ನೆ ಸ್ಥಳಕ್ಕೆ ದಕ್ಷಿಣ ಕನ್ನಡ ಡಿಸಿ ನಿನ್ನೆಯೇ ಬಂದು ಸಂಪೂರ್ಣವಾಗಿ ಪರಿಶೀಲನೆಯನ್ನ ಮಾಡಿ ಸಂಪೂರ್ಣ ಮಾಹಿತಿಗಳನ್ನ ತೆಗೆದುಕೊಂಡಿದ್ರು. ಈಗ ಮತ್ತೊಮ್ಮೆ ಈ ಒಂದು ಚೆಕ್ ವಿತರಣಾ ಕಾರ್ಯ ನಡೆದಿರುವಂತದ್ದು. ಈ ಒಂದು ತಡೆಗೋಡೆ ಕುಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಜನ ಆ ಭಾಗದಲ್ಲಿ ಮನೆ ಬಾಡಿಗೆಗೆ ಇದ್ರು. ಈ ಮನೆ ಬಾಡಿಗೆ ಇದ್ದ ಕುಟುಂಬಸ್ಥರಲ್ಲಿ ಈ ರೀತಿಯಾದಂಥ ದುರಂತ ಸಂಭವಿಸಿರುವಂಥದ್ದು. ಬಿಹಾರದ ಮೂಲದ ಒಂದು ಕುಟುಂಬ ಕೂಡ ಇಲ್ಲಿ ವಾಸವಿತ್ತು. ಇಲ್ಲಿ 2 ಮಕ್ಕಳು ಸಾವನ್ನಪ್ಪಿದ್ದಾರೆ, ಓರ್ವ ಮಹಿಳೆ ಸಾವನ್ನಪ್ಪಿರುವಂಥದ್ದು. ಹಾಗಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಏನೊಂದು ಪರಿಹಾರ ಘೋಷಣೆಯಾಗಿತ್ತು ಅದರ ಚೆಕ್ ಅನ್ನ ವಿತರಿಸುವಂತ ಕೆಲಸವನ್ನ ಮಾಡಲಾಗಿರುವಂಥದ್ದು. ಕುಟುಂಬಕ್ಕೆ ಪರಿಹಾರ ಘೋಷಣೆಯ ಮಾತನ್ನ ಏನು ಹೇಳಲಾಗಿತ್ತು ಅದರ ರೀತಿಯಲ್ಲೇ ಈಗ ಪರಿಹಾರನ ಘೋಷಿಸಲಾಗಿದೆ. ಹಾಗೆ ಚಿಕಿತ್ಸೆಯನ್ನ ಕೂಡ ಸರ್ಕಾರದ ವೆಚ್ಚದಲ್ಲೇ ನೀಡಲಾಗ್ತಾ ಇರುವಂತದ್ದು. ಹಾಗಾಗಿ ಯುಟಿ ಖಾದರ್ ಅವರೇ ಸ್ವತಃ ತೆರಳಿ ಈ ಒಂದು ಚೆಕ್ ವಿತರಣೆ ಕಾರ್ಯವನ್ನ ನಡೆಸಿರುವಂತದ್ದು, ಸಂಪೂರ್ಣ ತನಿಖೆಯನ್ನ ಕೈಗೊಂಡಿರುವಂತದ್ದು. ಈ ಬಗ್ಗೆ ನಮ್ಮ ಪ್ರತಿನಿಧಿ ಶಂಶೀರ್ ಬುಡೋಳಿ ಅವರು ಒಂದು ಪ್ರತ್ಯಕ್ಷ ವರದಿಯನ್ನ ನೀಡಿದ್ದಾರೆ. ಏನ್ ಹೇಳಿದ್ದಾರೆ ನೋಡ್ಕೊಂಡು ಬರೋಣ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಂದರೆ ಮಂಗಳೂರಲ್ಲಿ ಈ ವರ್ಷ ಸುರಿದಂತಹ ಭಾರಿ ಮಳೆಗೆ ಮೊದಲ ಅವಘಡ ಮಂಗಳೂರಿನ ನಾಗೂರಿಯಲ್ಲಿ ನಡೆದಿರುವಂಥದ್ದು. ಈ ದುರಂತದಲ್ಲಿ 2 ಮಕ್ಕಳು ಸೇರಿ ಓರ್ವ ಮಹಿಳೆ ಸಾವನ್ನಪ್ಪಿರುವಂಥದ್ದು. ಈ ದುರಂತ ಇಡೀ ರಾಜ್ಯವನ್ನು ಕಣ್ಣೀರಿನ ಕಡಲಲ್ಲಿ ಮೊಳಗಿಸಿರುವಂಥದ್ದು. ಮುಖ್ಯವಾಗಿ ಮೃತರ ಕುಟುಂಬಕ್ಕೆ ಸೂಕ್ತ ಪರಿಹಾರವನ್ನು ಒದಗಿಸುವಂತಹ ಭರವಸೆಯನ್ನು ಜಿಲ್ಲಾಡಳಿತ ನೀಡಿರುವಂಥದ್ದು. ಹಾಗೂ ಉಸ್ತುವಾರಿಯನ್ನು ಹೊಂದಿಕೊಂಡಿರುವಂತಹ ಸಚಿವ ಯುಟಿ ಖಾದರ್ ಅವರು ಕೂಡ ಮೃತರ ಕುಟುಂಬಕ್ಕೆ ಹಾಗೂ ಗಾಯಾಳುಗಳಿಗೆ ಸೂಕ್ತ ವ್ಯವಸ್ಥೆ ಮಾಡಬೇಕೆಂದು ನಿರ್ದೇಶನವನ್ನು ನೀಡಿದ್ದಾರೆ. ಕ್ಯಾಮರಾ ಪರ್ಸನ್ ಇಬ್ರಾಹಿಂ ಸೂರತ್ಕಲ್ ಜೊತೆ ಶಂಶೀರ್ ಬುಡೋಲಿ, ಜಿ ಕನ್ನಡ ನ್ಯೂಸ್, ಮಂಗಳೂರು.